ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ ಅಂತ ಸರ್ಕಾರದಿಂದ ತಿಳಿಸಿದ್ದಾರೆ. ಅದು ಯಾವುದದು ಲಿಸ್ಟು, ಅದರಲ್ಲಿ ನೀವು ಕೂಡ ಸೇರ್ತೀರಾ ಇಲ್ವಾ ಅನ್ನೋದನ್ನ ಈ ವಿಡಿಯೋನ ಪೂರ್ತಿ ನೋಡಿ, ಅವಾಗ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಆಗಲೇ ತಿಳಿಸಿದ್ದೀನಿ, ಇಂಥ ಮಹಿಳೆಯರಿಗೆ ಹಣ ಬರೋದಿಲ್ಲ ಇನ್ನು ಮುಂದೆಯಿಂದ. ಯಾವುದೇ ಗ್ಯಾರಂಟಿ ಸ್ಕೀಮ್ಸ್ ಆದ್ರೂ ಕೂಡ ಒಂದೇದೇನಪ್ಪ ಅಂತಂದರೆ, ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ಡ್ ಇದೆ ಅಂದ್ರೂ ಕೂಡ ನನಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಅನ್ನಭಾಗ್ಯ ಯೋಜನೆಗೆ ಹಣ ಬರ್ತಿದೆ ಅಂದರೆ ಇಷ್ಟು ದಿನ ಬರ್ತಿತ್ತು, ಬಟ್ ಇನ್ನು ಮುಂದೆಯಿಂದ ಬರೋದಿಲ್ಲ. ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ. ಅದಷ್ಟೇ ಅಲ್ಲ, ನೀವು ಗೌರ್ಮೆಂಟ್ ಸ್ಕೀಮ್ಸ್ಗಳ ಯಾವುದೇ ಹಣ ತೊಗೊತಿದ್ರು ಅದು ಯಾವುದೂ ರೀತಿ ಇನ್ನು ಮುಂದೆ ಬರೋದಿಲ್ಲ. ಇದು ಒಂದು. ಇನ್ನೊಂದು, ನಿಮ್ಮ ಇನ್ಕಮ್ ವರ್ಷದಲ್ಲಿ 1,20,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನಿಮಗೂ ಕೂಡ ಬರಲ್ಲ. ಬಟ್ ಇದು ತುಂಬಾ ಕಷ್ಟ. ಯಾಕಂದರೆ ಇವಾಗಿನ ಕಾಲದಲ್ಲಿ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಅಂದರೂ ಕೂಡ ಇವರು ಈ ರೂಲ್ಸ್ ತಂದಿದ್ದಾರೆ. ಈ ರೂಲ್ಸ್ನ ನಾವು ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ ಅಂತಂದರೆ, ಇವಾಗ ಟೋಟಲ್ ಆಗಿ 1.27 ಕೋಟಿ ರೇಷನ್ ಕಾರ್ಡ್ ಇರೋದು ಟೋಟಲ್ ಆಗಿ. ಬಟ್ ಈ ಲಿಸ್ಟಲ್ಲಿ ಇದು 1,20,000 ಇನ್ಕಮ್ ಇರಬೇಕು ಅಂತಂದರೆ ತುಂಬಾ ಕಷ್ಟ ಅಲ್ಲ. ಇವಾಗಿನ ಕಾಲದಲ್ಲಿ ಸರ್ವೈವ್ ಮಾಡೋದಷ್ಟು ಬಂತು ಅಂದರೆ ಈ ರೂಲ್ಸ್ ಅವರೆಲ್ಲ ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ ಅಂತಂದರೆ 1 ಕೋಟಿಯಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಎಲ್ಲರಿಗೂ ಕೂಡ ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದ್ದೇ ಇರುತ್ತೆ ಅಲ್ವಾ. ನೆಕ್ಸ್ಟ್, ನೀವೇನಾದ್ರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಥವಾ GST ಪೇಯರ್ಸ್ ಆಗಿದ್ರೆ ನಿಮಗೂ ಕೂಡ ಇಷ್ಟು ದಿನ ಬರ್ತಿತ್ತು ಅಂತಂದರೆ ಇನ್ನು ಮುಂದೆಯಿಂದ ಖಂಡಿತವಾಗ್ಲೂ ಬರೋದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಜಾಸ್ತಿ BPL ಕಾರ್ಡ್, ರೇಷನ್ ಕಾರ್ಡ್ನ ಇಶ್ಯೂ ಮಾಡಿರೋದು. ಹಾಗಾಗಿ ತುಂಬ ಸ್ಟ್ರಿಕ್ಟಾಗಿ ಕಾರ್ಡ್ನೆಲ್ಲ ಡಿಲೀಟ್ ಮಾಡ್ತಿದ್ದಾರೆ. ಹಾಗಾಗಿ ಈ ರೂಲ್ಸ್ ಎಲ್ಲ ಇತ್ತು ಅಂತಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರೋದಿಲ್ಲ. ನಮ್ಮ ರಾಜ್ಯದಲ್ಲಿ 5.67% ಜನ ಬಡತನ ರೇಖೆಗಿಂತ ಕಮ್ಮಿ ಇದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಇಶ್ಯೂ ಆಗಿರೋದು 80% ರೇಷನ್ ಕಾರ್ಡ್ ಇಶ್ಯೂ ಆಗಿದೆ. ಸೊ ಹಾಗಾಗಿ ಎಲ್ಲರೂ ನಕಲಿ ಡಾಕ್ಯುಮೆಂಟ್ಸ್ನ ಕೊಟ್ಟು, ಅಂದರೆ ಚೆನ್ನಾಗಿದ್ದು, ಫೈನಾನ್ಷಿಯಲಿ ಚೆನ್ನಾಗಿದ್ದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ, ಸ್ವಂತ ಮನೆ ಇಟ್ಕೊಂಡಿರ್ತಾರೆ, ಅಥವಾ ಸ್ವಂತ ಕೃಷಿ ಉಪಕರಣಗಳು ಇಟ್ಕೊಂಡಿರ್ತಾರೆ, ಇವಾಗ ಟ್ರ್ಯಾಕ್ಟ್ ಆಗಿರ್ಬೋದು, ಇಂಥದ್ದು ಇಟ್ಕೊಂಡು ಕೂಡ ನಕಲಿ ಡಾಕ್ಯುಮೆಂಟ್ಸ್ನ ಕೊಟ್ಟು BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ ಈ ರೂಲ್ಸ್ನೆಲ್ಲ ತರ್ತಿದ್ದಾರೆ. ನೀವು ಕೂಡ ಇದರಲ್ಲಿ ಯಾವ್ದಾರ ಒಂದಾಗಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಅಂದರೆ ನಿಮ್ಗೆ ಅವ್ರು ತಿಳಿಸೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂತ. ನಿಮಗೆ ಗೊತ್ತೇ ಆಗೋದಿಲ್ಲ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ. ನೀವು ನೆಕ್ಸ್ಟ್ ಏನಾದರೂ ಇವಾಗ ರೇಷನ್ ಅಕ್ಕಿ ತರಕ್ಕೆ ಹೋದಾಗ, ಇವಾಗ ಅನ್ನಭಾಗ್ಯ ಯೋಜನೆ ನೀವು ಪ್ರತಿ ತಿಂಗಳು ಅಕ್ಕಿ ತಗೋತೀರಲ್ವ, ಅದು ತೊಗೊಳಕ್ಕೆ ಹೋದಾಗ ನಿಮ್ದು ಎಂಟ್ರಿ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅವ್ರು ಹೇಳ್ತಾರೆ. ನಿಮಗೆ ಯಾವುದೇ ರೀತಿ ಮೆಸೇಜ್ ಬರೋದಾಗಲಿ ಅಥವಾ ಕಾಲ್ ಮಾಡಿ ಹೇಳೋದಾಗಲಿ ಆ ಥರ ಯಾವುದೇ ರೀತಿ ಮಾಡಲ್ಲ. ಸಡನ್ ಲಿಸ್ಟಲ್ಲಿ ನೋಡ್ತಾರೆ, ನಿಮ್ದು ಟ್ಯಾಕ್ಸ್ ಪೇಯರ್ ಆಗಿರ್ತೀರ ಅಥವಾ ವೈಟ್ ಬೋರ್ಡ್ ಕಾರ್ಡ್ ಇಟ್ಕೊಂಡಿರ್ತೀರ, ನಿಮ್ಮ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದಿಷ್ಟು ಲಿಸ್ಟಲ್ಲಿ ನಿಮ್ದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಬೋದು. ಅದರಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು, ಪ್ರತಿಯೊಂಥರ ವೀಡಿಯೋಸ್ನ ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಹೀಗೆ ನೋಡ್ತಾ ಇರಿ, ಹೀಗೆ ಎನ್ಕರೇಜ್ ಮಾಡ್ತಾ ಇರಿ. ಇಷ್ಟೊಂದು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.